ತೆಲಂಗಾಣದ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೊದಲು ಹಾಗೆ ನಂತರ ವಂದೇ ಮಾತರನ್ನ ಸಂಪೂರ್ಣವಾಗಿ ನುಡಿಸಲಾದ ಮೊದಲ ಸಂದರ್ಭ ಇದು. ಈ ಗೀತೆಯನ್ನ ಹಾಡುವ ಮೊದಲು ತೆಲಂಗಾಣದ ಅಧಿಕೃತ ರಾಜ್ಯಗೀತೆ ಜಯ ಜಯ ಹೇ ತೆಲಂಗಾಣವನ್ನ ನುಡಿಸಲಾಯಿತು. ಇತ್ತೀಚಿನ ನಿರ್ದೇಶನದಂತೆ ಕೇಂದ್ರ ಎಲ್ಲಾ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಮ್ಮನ್ನ ಸೇರಿಸಬೇಕು ಅಂತ ಆದೇಶ ಕೊಟ್ಟಿತ್ತು. ಸೊ ಅಧಿವೇಶನ ಶುರುವಾಗ್ತಾ ಇದ್ದ ಹಾಗೆ ಸದನದಲ್ಲಿ ಹಾಜರಿದ್ದ ಎಐಎಂಐಎಂ ಸದಸ್ಯರೊಂದಿಗೆ ಮೊದಲು ಜಯ ಜಯ ಹೇ ತೆಲಂಗಾಣ ಹಾಡನ್ನ ಹಾಕಲಾಯಿತು. ಆಗ ಎಲ್ಲರೂ ಸುಮ್ಮನೆ ನಿಂತಿದ್ರು. ಇದಾದ್ಮೇಲೆ ವಂದೇ ಮಾತರಂ ಶುರುವಾದಾಗ ಕೊನೆ ಸಾಲಲ್ಲಿ ಕೂತಿದ್ದ ಪಕ್ಷದ ಕೆಲವು ಶಾಸಕರು ಹಾಗೆ ಎಂಎಲ್ಸಿಗಳು ಎದ್ದು ಸದನದಿಂದ ಹೊರ ಹೋದ್ರು. ಜಾಫರ್ ಹುಸೇನ್ ಸೇರಿದ ಹಾಗೆ ಇಬ್ಬರು ಶಾಸಕರು ಸಹ ಶಾಸಕರು ಹೊರ ಹೋಗೋದನ್ನ ಗಮನಿಸದೆ ಸದನದಲ್ಲೇ ಇದ್ರು. ಹೊರ ನಡೆದವರಿಗಿಂತ ಇಬ್ಬರು ಶಾಸಕರು ಸಾಲಾಗಿ ನಿಂತಿದ್ರು. ಆಮೇಲೆ ಹೊರ ಹೋದವರು ಹಾಡು ಮುಗಿದ್ಮೇಲೆ ಮತ್ತೆ ವಾಪಸ್ ಬಂದ್ರು. ಈ ನಡೆ ಸದನದ ಒಳಗಡೆ ರಾಜಕೀಯ ವಿವಾದಕ್ಕೂ ಕೂಡ ಕಾರಣ ಆಯಿತು. ರಾಜ್ಯಪಾಲರ ಭಾಷಣದ ನಂತರ ವಂದೇ ಮಾತರಂ ನುಡಿಸೋ ಮೊದಲು ಎಐಎಂಐಎಂ ಶಾಸಕ ಅಹಮದ್ ಬಾಲಾ ಸದನದಿಂದ ಹೊರ ಹೋದ್ರು. ಹೀಗಾಗಿ ಬಿಜೆಪಿ ಶಾಸಕರು ಈ ರೀತಿಯ ನಡೆಯನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ಇದು ರಾಷ್ಟ್ರೀಯ ಭಾವನೆ, ಸಾಂವಿಧಾನಿಕ ಮೌಲ್ಯಗಳಿಗೆ ಮಾಡಿದ ಅವಮಾನ ಅಂತ ಕರೆದ್ರು. ಎಐಎಂಐಎಂ ಸದಸ್ಯರು ವಂದೇ ಮಾತರಂಗೆ ಅಗೌರವ ತೋರಿಸಿದ್ದಾರೆ ಅಂತಾನೂ ಆರೋಪ ಮಾಡಿದ್ರು. ಹಾಗೆ ಸ್ಪೀಕರ್ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು. ರಾಷ್ಟ್ರೀಯ ಚಿಹ್ನೆಗಳನ್ನ ಗೌರವಿಸುವುದಕ್ಕೆ ವಿಫಲವಾದ ಚುನಾಯಿತ ಪ್ರತಿನಿಧಿಗಳು ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾರೆ ಅಂತಾನೂ ಬಿಜೆಪಿ ಶಾಸಕರು ಹೇಳ್ತಿದ್ದಾರೆ. ವಂದೇ ಮಾತರಂ ಹಾಡ್ತಾ ಇರುವಾಗ ಶಾಸಕರು ತೆಲಂಗಾಣ ವಿಧಾನಸಭೆಯಿಂದ ಹೊರಹೋಗೋದಕ್ಕೆ ಆಯ್ಕೆ ಮಾಡಿಕೊಂಡಿರೋದು ನಾಚಿಕೆಗೇಡಿನ ಸಂಗತಿ. ಇದು ಪ್ರತಿಭಟನೆಯಲ್ಲ, ಇದು ರಾಷ್ಟ್ರಗೀತೆ ಮತ್ತು ನಮ್ಮ ಮಾತೃಭೂಮಿಯ ಚೈತನ್ಯಕ್ಕೆ ನೇರ ಅವಮಾನ. ಭಾರತೀಯ ಚಿಹ್ನೆಗಳ ಬಗ್ಗೆ ಅಲರ್ಜಿ ಯಾಕೆ? ಅವುಗಳ ನಿಜವಾದ ಬಣ್ಣ ಎಲ್ರಿಗೂ ಕಾಣೋ ಹಾಗೆ ಮಾಡಲಾಗಿದೆ ಅಂತ ಕೇಂದ್ರ ಗೃಹ ಖಾತೆಯ ರಾಜ್ಯ ಸಚಿವ ಬಂಡಿ ಸಂಜಯ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಟೀಕೆ ಮಾಡಿದ್ದಾರೆ. ಹೀಗೆ ಈ ವಿಡಿಯೋವನ್ನ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ತೆಲಂಗಾಣದ ಈ ಶಾಸಕರ ನಡೆಗೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. Subscribe to One India and never miss an update. Download the One India app now.